ಹಾಡನ್ನು ಕೂಡ ಹಾಡಿದ್ದೀರಾ. ಈ ಜರ್ನಿ ಬಗ್ಗೆ ದಯವಿಟ್ಟು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ದಿನ ಆಕ್ಚುಲಿ ನಾನು ಹೇಳ್ಬೇಕೇನಂದ್ರೆ, ಇವತ್ತು ನಾನು ನ್ಯೂ ಇಯರ್ ಸೆಲಿಬ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮೊಂದಿಗೆ ಕಿಚ್ಚ ಸುದೀಪ್ ಅವರಿದ್ದಾರೆ. ಎಂಥ ಐಕಾನಿಕ್ ಆ್ಯಕ್ಟರು, ಎಂಥ ಮ್ಯೂಸಿಕ್ ಮೂವಿ ಮ್ಯಾಜಿಷಿಯನ್, ಆ್ಯಂಡ್ ದೆನ್ ಆಲ್ಸೋ ಹಿ ಸಚ್ ಎ ಸೂಪರ್ ಸ್ಟಾರ್ ಆಫ್ entire India. I'm so happy that we are here with him today. I'm in fact nervous so much I'm forgetting my words today because of his presence. Definitely it's not easy to speak in front of such a huge star. We have to recollect and collect all our guts to say something actually. So first of all, I'm extremely thankful for all the media and everybody who's gathered here to support us. And what I would like to say regarding my music is, just like that, I used to sing at home, but I'm not a trained singer. But as usual, sometimes any kind of Kannada music, Rajkumardu, ಅವ್ರದ್ದು ಇವ್ರದ್ದು ಎಲ್ಲ ಹಾಡ್ತಾ ಇರ್ತಿದ್ದೆ. ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದರೆ, ನನಗೆ ಹಾಡಬೇಕು ಅಂತ ಅಂದ್ಬಿಟ್ಟು ಅನಿಸ್ತು. ನಾನು ಅವಾಗ ಬಾಮ ಹರೀಶ್ ಹತ್ರ ಹೇಳಿದೆ, ಹೀಗೆ ನಂಗೆ ಹಾಡಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ, ಟ್ರೈ ಮಾಡ್ತೀನಿ, ನೀವು ನೋಡಿ ಇಷ್ಟ ಆದರೆ ನಂದು ತಗೊಳ್ಳಿ ಅಂತ ಹೇಳಿದೆ. ಆವಾಗ ಅವರು ಹಾಡಿದ್ಮೇಲೆ, ಮೇಡಮ್ ಸರಿ ಇದೆ, ನಿಮ್ಮ ವಾಯ್ಸ್ಗೆ ಅದಕ್ಕೆ ಸೂಟ್ ಆಗುತ್ತೆ, ಇರಲಿ ಅಂತಂದರು. ಹಾಗಾಗಿ ನಾನು ಮ್ಯೂಸಿಷಿಯನ್ ಇದ್ರ ಸಾಂಗ್ ಹೇಳಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಆ್ಯಕ್ಟಿಂಗ್ ಅಂತ ಏನಂದರೆ, ನಾನು ವೆನ್ ಐ ವಾಸ್ ವೆರಿ ಯಂಗ್, ಸಮಥಿಂಗ್ ಲೈಕ್ 20 ಅನಿಸುತ್ತೆ, 19-20, I had an offer for a movie, but that time I had no confidence or nothing. I'm from such a conservative family, ಏನು ನನಗೆ ಅದ್ರ ಬಗ್ಗೆ ಹೇಳಕ್ಕೆ ಭಯ, ಎಸ್ ಅನ್ನೋ ಕೂಡ. ಹಾಗಾಗ್ಬಿಟ್ಟು ಸುಮ್ಮನೆ ಅದು ಬಿಟ್ಬಿಟ್ಟು ದೆನ್ ಎಜುಕೇಷನ್ ಲೈನ್. Then I met my husband. He's from North India. Basically I am a Karnataka. I am from Chikmagalur. ಆಮೇಲೆ ಹಾಗಾದ್ಮೇಲೆ ಮೀಟ್ ಆದಾಗ ನಾವಿಬ್ರು we just started the college together. ಹಾಗಾಗಿ ನಾನು ಎಜುಕೇಷನ್ ಲೈನಲ್ಲಿ ಹೋಗ್ಬಿಟ್ವಿ. ದೆನ್ ಹೀ ಸ್ಪೀಕ್ಸ್ ಕನ್ನಡ ಸೋ ವೆಲ್ ಅಂತಂದರೆ ನಾನು ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ಈಗ ಅವ್ರಿಗೆ. ಆ್ಯಕ್ಚುಲಿ ಸೊ ಏನಂತಂದರೆ, ಇವತ್ತು ಬಹಳ ಖುಷಿ ಸಮಾರಂಭ, ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು. ಮತ್ತು ಜೊತೆಯಲ್ಲಿ ಇವತ್ತು ಎಷ್ಟು ಅಂದರೆ ನನಗೆ ಹೇಳೋಕ್ಕಾಗ್ತಿಲ್ಲ, ಕಿಚ್ಚ ಸುದೀಪ್ ಅವರಿದ್ದಾರೆ, ಎಂಥ ಸೂಪರ್ ಸ್ಟಾರ್ ಅಭಿನಯ್ ಚಕ್ರವರ್ತಿ ಅವ್ರು ಬಂದು ನಮ್ಮ ಅಕೇಶನ್ಗೆ ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. ನೋಡಿದ್ದೀರ ಅವ್ರ ಆ್ಯಟಿಟ್ಯೂಡ್, ಸ್ಟೈಲ್ ಎಲ್ಲ ಹೇಗಿತ್ತು ಅದರಲ್ಲಿ, ಎಷ್ಟು ಸಿಂಪಲ್ ಆಗಿ ಬಟ್ ವೆರಿ ಅಟ್ರಾಕ್ಟಿವ್ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು. ಅಂಥವ್ರ ಜೊತೆ ಬಂದು ನಾವಿಲ್ಲಿ ಎದುರಿಗೆ ನಿಂತ್ಕೊಂಡು ನೋಡ್ತಿದ್ದೀವಿ ಅನ್ನೋದ್ರೆ ಒಂದು ಭಾರಿ ಖುಷಿ. ನಾನು ಅದನ್ನ ಮತ್ತೆ ಮತ್ತೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಯಾವ ಪಿಕ್ಚರ್ ಅವರು ಸುದೀಪ್ ಸರ್ ನೋಡಿ ಶೂಟಿಂಗ್ ನೀನು ಹೇಳ್ತೀರಲ್ವಾ ಅದು? ಆಕ್ಚುಲಿ ಹೇಗಾಯ್ತು ಅಂದ್ರೆ, ಇವ್ರು ನನ್ನ ಫ್ರೆಂಡ್, ಶಿ ಇಸ್ ಮೈ ಯಂಗ್ ಫ್ರೆಂಡ್ ಆಕ್ಚುಲಿ. ಸೊ ಏನಾಯ್ತು ಅಂದ್ರೆ, ನಾವು ಹಾಗೆ ತುಂಬಾ ವರ್ಷದಿಂದ ಜೊತೆಲಿ ಮೀಟ್ ಮಾಡ್ತಾ ಇದ್ವಿ. ಆಮೇಲೆ ಇವ್ರು ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದ್ರು, ಮೇಡಮ್ ಮಾಡೋಣ ಅಂತ. ಆಮೇಲೆ ಇದು ತಾಯವ್ವ ಅಂತಿದೆ, ನಿಮಗೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದರು. ನಾನು ಓಕೆ, ಇವರು ಡೌಟ್ಫುಲ್ ಆಗಿದ್ರು, ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ. ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದರು. ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲೇ ಹಾಕಿದ್ರಲ್ಲ, ಅದು ಫಸ್ಟ್ ಡೇ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ, ಮತ್ತು ಐ ಆಮ್ ನಾಟ್ ವೆರಿ ಕ್ಯಾಮ್ರಾ ಕಾನ್ಷಿಯಸ್. ಹಾಗಾಗ್ಬಿಟ್ಟು ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀನಿ, ಯಾಕೆಂದರೆ ಕಿಚ್ಚ ಸುದೀಪ್ ಅವ್ರು ಎದುರಿಗಿದ್ದಾರೆ, ಸಿಕ್ಕಾಪಟ್ಟ ಭಯ ಆಗ್ತಾ ಇದೆ. ಆಮೇಲೆ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಷಿಯಸ್ ಇಲ್ಲ, ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಮಾಡಿ ನಿಮಗೆ ತುಂಬ ಇವರಿಬ್ಬರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ಟರು. ಹಾಗಾಗಿ ಮೂವಿ ತಾಯಮ್ಮ ಮೂವಿ ಬಂತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜನರಲಿ ಸ್ಟೂಡೆಂಟ್ಸ್ ನರ್ವಸ್ ಆಗ್ತಾರೆ ವೈಸ್ ಚಾನ್ಸಲರ್ ಮುಂದೆ, ಇವತ್ತದು ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಹ್ಯಾಪಿ ಫಾರ್ ದಟ್. ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇದು. ವೆನ್ ಯು ಮೀಟ್ ಅ ಹ್ಯೂಜ್ ಸ್ಟಾರ್ ಯಾವ ತರ ಆಗುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್, ಆ ಇಮೋಷನ್ಸ್, ಐ ಆಮ್ ರಿಯಲಿ ಎಂಜಾಯಿಂಗ್ ದಟ್. That's so sweet. Thank you so much ma'am. Thank you. ಪದ್ಮಾವತಿ ಚಂದ್ರಶೇಖರ್ ಅವರೇ, ಗೀತಾ ಅವ್ರು ಹೇಳಿರೋ ಹಾಗೆ ನೀವು ಅವರ ಯಂಗ್ ಫ್ರೆಂಡ್ ತಾಯವ್ವ ಜರ್ನಿ ಹೇಗೆ ಶುರುವಾಯಿತು?